ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನಾವೆಲ್ಲವೂ ಮತ ಚಲಾಯಿಸಿದ್ದೇವೆ. ಇವತ್ತು ನನ್ನ ಮತ ನಾನೇನ್ ಚಲಾಯಿಸಿದ್ದೀನೋ ಅದು ವೇಸ್ಟ್ ಆಗ್ಲಿಲ್ಲ ಅಂತೇಳಿ ಇವತ್ತು ನನಗೆ ಅನಿಸ್ತಾ ಇದೆ. ಕಾರಣ, ನಾನು ಮಹೇಶ್ ಬಾಬು ಅವರ ಮೂವಿಗಳನ್ನು ನೋಡ್ತಾ ಇದ್ದೆ. ಆ ಮೂವಿಗಳಲ್ಲಿ, ಅವರ ಬಹಳಷ್ಟು ಮೂವಿಗಳಲ್ಲಿ ಅವರು ಸೋಷಿಯಲ್ ಮೆಸೇಜ್ ಕೊಡ್ತಾರೆ. ವಿಶೇಷವಾಗಿ ಅವರ 2 ಮೂವಿಗಳು ನನಗೆ ಬಹಳಷ್ಟು ಹಿಡಿಸಿದ್ವು. ಒಂದು ಮಹಾಶ್ರೀ ಇರ್ಬೋದು, ಮತ್ತೊಂದು ಭರತನೇ ನೇನು ಅಂತೇಳಿ ಅವರೇನು ಮೂವಿಗಳು ಮಾಡಿದ್ದಾರೆ. ಆ 2 ಮೂವಿಗಳು ನನಗೆ ಬಹಳಷ್ಟು ಹಿಡಿಸಿದ್ವು. ನಾನು ಥಿಂಕ್ ಮಾಡಿದೆ, ಇದು ಮೂವಿ, ಇದು ರಿಯಾಲಿಟಿ ಆದ್ರೆ ಹೇಗಿರುತ್ತೆ ಅಂತೇಳಿ ನಾನು ಥಿಂಕ್ ಮಾಡ್ತಾ ಇದ್ದೆ. ಆದ್ರೆ ಇದೇ ತರ ನಮ್ಮ ಬಳ್ಳಾರಿಯಲ್ಲಿ ಆದ್ರೆ ಹೇಗಿರುತ್ತೆ ಅಂತೇಳಿ ಒಂದು ಕನಸನ್ನು ಕಾಣ್ತಾ ಇದ್ದೆ. ಇವತ್ತು ಆ ಕನಸನ್ನು ಮಾನ್ಯ ನಮ್ಮ ಸಿಟಿ MLA ಗಳಾದಂತಹ ಭರತ್ ರೆಡ್ಡಿ ಅವರು ಇವತ್ತು ಆ ಕನಸನ್ನು ನನಸು ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಯಾಕಂದ್ರೆ ಚುನಾವಣೆ ಆದ ನಂತರವೂ ಕೂಡ ನಾನು ನೋಡ್ತಾ ಇದ್ದೇನೆ ಅವರ ಆಕ್ಟಿವಿಟೀಸ್ ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು. ಒಂದ್ಸಾರಿ ಡೈರೆಕ್ಟ್ ಕೇಳ್ದೇನೆ RTO ಆಫೀಸ್ಗೆ ಹೋಗಿ ಅವರಿಗೆ ಎಲ್ಲಿ ಸಿಕ್ಕಿದವರು ಅಲ್ಲಿ ಗಾಡಿಗಳು ಇಡ್ತಾ ಇದ್ರು. ಯಾಕಂದ್ರೆ ಬೆಳಗಿನ ಜಾವದಲ್ಲಿ ಜನಗಳು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಪೊಲೀಸರು ಹಿಡಿದು ಜನಗಳಿಗೆ ತೊಂದರೆ ಕೊಡ್ತಾ ಇದ್ರು. ಅಲ್ಲಿ ಕೂಡ ಹೋಗಿ ಅವರು ಇದು ಮಾಡಿದ್ರು. ಮತ್ತೊಂದು ವಿಶೇಷವಾಗಿ ಇವತ್ತು ನೋಡ್ತಾ ಇರ್ಬೋದು ನೀವು, ಬಹಳಷ್ಟು ಕಡೆ ಇವತ್ತು ಭೂಮಿ ಪೂಜೆಗಳು ನಡೀತಾ ಇದ್ದಾವೆ. ಬಹಳಷ್ಟು ಕಾರ್ಯಕ್ರಮಗಳು ಅವರು ಇಟ್ಕೊಂಡಿದ್ದಾರೆ. ಇವತ್ತು ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ ನಡೆದಂತ ಘಟನೆ, ವಿಮ್ಸ್ ಆಸ್ಪತ್ರೆಯಲ್ಲಿ ಏನು 3 ಹೆಣ್ಣು ಮಕ್ಕಳು ತೀರ್ಕೊಂಡೋದ್ರು ಡೆಲಿವರಿ ಸಮಯದಲ್ಲಿ. ಅದೊಂದು ದೊಡ್ಡ ವಿಷಯವಾಗಿತ್ತು. ಅದೇ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸಿಟಿ MLA ಗಳಾದಂತಹ ಭರತ್ ರೆಡ್ಡಿ ಅವರು ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಅಂತೇಳಿ ವಿಚಾರಣೆ ಮಾಡಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅವ್ರಿಗೆ ಬೈದು ಬಂದಿದ್ದಾರೆ. ಇದೆಲ್ಲವೂ ನೋಡ್ತಾ ಇದ್ರೆ ಇವತ್ತು ನನ್ನ ಕನಸು ನನಸಾಗ್ತಾ ಇದೆ ಅಂತೇಳಿ ನಾನು ಅನ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ವಿಶೇಷವಾಗಿ ನಮ್ಮ ಬಳ್ಳಾರಿಯಲ್ಲಿ ಇಂಥ ಯುವ ಶಾಸಕರಾದಂತಹ MLA ಅವರು ಸಿಕ್ಕಿದ್ದಾರೆ ಅಂತ ಹೇಳಿದ್ರು ನಮ್ಗೆ ಅದೃಷ್ಟ ಅಂತೇಳಿ ಕೂಡ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೇನೆ, ಈ ಪ್ರಕಾರವಾಗಿ ಡೈರೆಕ್ಟ್ ನುಗ್ಗಿ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅವ್ರಿಗೆ ಹೇಳೋದಿರ್ಲಿ, ಅವ್ರಿಗೆ ಬೈಯೋದಿರ್ಲಿ, ಜನಪರ ಇರೋದಿರ್ಲಿ, ನಾನು ಇದು ಮೊದಲನೇ ಬಾರಿ ನೋಡ್ತಾ ಇರೋದು. ಯಾಕಂತ ಹೇಳಿದ್ರೆ ಬಹಳಷ್ಟು ಚುನಾವಣೆಗಳಲ್ಲಿ ಎಲೆಕ್ಷನ್ಸ್ ಬರ್ತಾವೆ ಹೋಗ್ತಾವೆ, ಆಯ್ತು ಮುಗೀತು, ಅವ್ರ ಕಡೆಗೆ ಅವರೇ ಇರ್ತಿದ್ರು, ನಮ್ ಕಡೆಗೆ ನಾವೇ ಇರ್ತಿದ್ವಿ. ಆದ್ರೆ ಜನ ಸ್ಪಂದನೆ ಮಾಡ್ಲಿಕ್ಕೆ ಯಾರು ಬರ್ತಾ ಇದ್ದಿಲ್ಲ. ಇವತ್ತು ವಿಶೇಷವಾಗಿ ನೀವು ನೋಡ್ತಿರ್ಬೋದು, ಕಾರ್ಪೊರೇಟರ್ ಎಲೆಕ್ಷನ್ ಕೂಡ ನಡೆದವು. ಇವತ್ತು ಬಹಳಷ್ಟು ಕಡಿಮೆ ಕಾರ್ಪೊರೇಟರ್ಗಳು ತಮ್ಮ ವಾರ್ಡ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದಾರೆ ಮತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಕಾರ್ಪೊರೇಟರ್ಗಳು ಮಾತ್ರ. ಇವತ್ತು ನಮ್ಮ MLA ಅವರು ಮಾಡ್ತಿರೋ ಕೆಲಸ ಮಾತ್ರ ನನಗೆ ಬಹಳ ಹಿಡಿಸ್ತಾ ಇದೆ ಅಂತೇಳಿ ಈ 2 ಮಾತುಗಳು ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇದೇ ತರನು ಕೂಡ ಮುಂದೆ ಇರ್ಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.